ಈ ಕೆಳಗಿನ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು 13, 9, 34, 2. ಸರಿಯಾದ ಉತ್ತರ 13. ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ದೀರ್ಘಸ್ವರ, ಹ್ರಸ್ವಸ್ವರ, ಪ್ಲುತಸ್ವರ, ಸುಸ್ವರ. ಸರಿಯಾದ ಉತ್ತರ ಹ್ರಸ್ವಸ್ವರ. ತ ವರ್ಗದ ಅನುನಾಸಿಕ ಅಕ್ಷರ ನ, ನ, ಮ, ಞ. ಉತ್ತರ ನ. ಫ, ಬ ಇವುಗಳು ಅಲ್ಪಪ್ರಾಣಗಳು, ಅನುನಾಸಿಕಗಳು, ಮಹಾಪ್ರಾಣಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ಸರಿಯಾದ ಉತ್ತರ ಮಹಾಪ್ರಾಣಗಳು. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಒತ್ತಾಕ್ಷರ, ಗುಣಿತಾಕ್ಷರ, ದೀರ್ಘಸ್ವರ, ಹ್ರಸ್ವಸ್ವರ. ಸರಿಯಾದ ಉತ್ತರ ಗುಣಿತಾಕ್ಷರ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಸಂಬಂಧ ಹೊಂದುವ ಪದಗಳನ್ನು ಬರೆಯಿರಿ. ಸ್ವರಗಳು 13, ಯೋಗವಾಹಗಳು 2. ಮ, ಬ ವರ್ಗ, ಕ, ಕ ವರ್ಗ. ಕ, ದ, ಬ ಅಲ್ಪಪ್ರಾಣ, ಗ, ಡ, ತ ಮಹಾಪ್ರಾಣ ಅಕ್ಷರಗಳು. ಬ ಗುಣಿತಾಕ್ಷರ, ಧ ಒತ್ತಾಕ್ಷರ. ಞ, ಞ, ನ, ಣ, ಮ ಅನುನಾಸಿಕಗಳು. ಯ, ರ, ಲ, ವ ಅವರ್ಗೀಯ ವ್ಯಂಜನಗಳು. ಅಪ್ಪ ಸಜಾತಿ ಸಂಯುಕ್ತಾಕ್ಷರ, ಅಸ್ತ್ರ ವಿಜಾತಿ ಸಂಯುಕ್ತಾಕ್ಷರ. ದೀರ್ಘ ಸ್ವರಗಳು ದ್ವಿಮಾತ್ರ, ಹ್ರಸ್ವಸ್ವರಗಳು ಏಕಮಾತ್ರ. ಖ, ಘ ಅಲ್ಪಪ್ರಾಣಾಕ್ಷರಗಳು, ಛ, ಝ ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು 9. ಆ, ಈ, ಉ ದೀರ್ಘ ಸ್ವರಗಳು ಅ, ಈ, ಉ, ರು ಹ್ರಸ್ವ ಸ್ವರಗಳು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.